ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಸಿಮೆಣಸಿನ್ಕಾಯಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋಂತಹ ಇಂಗ್ರೀಡಿಯೆಂಟ್ಸು ಇಷ್ಟು: 2 ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ, ಒಣ ಕೊಬ್ಬರಿ ತುರಿ 1 ಟೇಬಲ್ ಸ್ಪೂನ್, ಶೇಂಗಾ ಬೀಜ 1 ಟೇಬಲ್ ಸ್ಪೂನು, ಮತ್ತು ಕರಿ ಎಳ್ಳು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, 1 ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ, ಅರಿಶಿನ, ಬೆಲ್ಲ, ಹಿಂಗು ಮತ್ತು ಹಸಿಮೆಣಸಿನ್ಕಾಯಿ. ಈ ಥರ ದಪ್ಪ ದಪ್ಪ ಮೆಣಸಿನ್ಕಾಯಿ ತೊಗೊಂಡ್ರೆ ಇದು ಖಾರ ಕಡಿಮೆ ಇರುತ್ತೆ. ನಾನು ಫಸ್ಟು ಈಗ ಶೇಂಗಾ ಎಳ್ಳು ಎರಡನ್ನೂ ಹುರಿತಾ ಇದ್ದೀನಿ ಬಾಣಲಿಲಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಎಲ್ಲ 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ತೊಗೊಂಡು ಒಂದೊಂದನ್ನೇ ಸಪ್ರೇಟಾಗಿ ಹುರ್ಕೋಬೋದು. ನಾನು ಇದೇ ಬಾಣಲೆಯಲ್ಲಿ ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ. ಇವೆರಡು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಒಂದು ಬೌಲಿಗೆ ತೆಗೆದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಕಡಲೆ ಸೇರಿಸ್ತಿದ್ದೀನಿ ಮತ್ತು ಹಸಿ ಶುಂಠಿ, ಇದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಕರಿಬೇವು, ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಸಾಕಾಗೋಷ್ಟು ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಡಾಗ ಬೇಗನೆ ಪಲ್ಯ ಮಾಡ್ಕೋಬೋದು. ಜಸ್ಟ್ ತರಕಾರಿಗಳನ್ನೆಲ್ಲ ಹೆಚ್ಚಾಕ್ಬಿಟ್ಟು ಆ ಪೌಡ್ರ್ ಹಾಕ್ಬಿಟ್ರೆ ಆಯಿತು. ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡು, ಆಯಿಲ್ ಕಾದ್ಮೇಲೆ ಅದಕ್ಕೆ ಸಾಸಿವೆ ಅರ್ಧ ಸ್ಪೂನ್ನಷ್ಟು, ಆಮೇಲೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕೆಂಪಾದಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಆ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಒಂದು ಸಲ. ಇದಕ್ಕೆ ನೆನೆಸಿರೋಂಥ ಹುಣಸೆ ಹುಳಿ, ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು, ಬೆಲ್ಲ ಹಾಕಿದರೆ ಖಾರ ಮುರಿಯುತ್ತೆ. ಆಮೇಲೆ ನಾನು ಮಿಕ್ಸಿ ಮಾಡಿರೋಂಥ ಪೌಡ್ರನ್ನ ಇದಕ್ಕೆ ಹಾಕಿ 1-2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಪೌಡ್ರ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ 2 ವಿಷಲ್ ಕೂಗಿಸ್ಬೇಕು. ಇದಕ್ಕೆ 1-2 ಸ್ಪೂನಷ್ಟು ಗುರಾಳ್ ಪುಡಿ ಹಾಕ್ಕೊತಾ ಇದ್ದೀನಿ. ಗುರಾಳ್ ಪುಡಿ ಇಲ್ಲ ಅಂತಂದರೆ ಗುರಾಳನ್ನ ನಾವು ಮಿಕ್ಸಿನಲ್ಲಿನೇ ಸ್ವಲ್ಪ ಹುರಿದು ಶೇಂಗಾ ಬೀಜದ ಜೊತೆನೇ ಹುರಿದು ಮಿಕ್ಸಿ ಮಾಡ್ಬೋದು. ನಾನು ಆವಾಗ ಹಾಕಿಲ್ಲದೆ ಇರೋದ್ರಿಂದ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ
ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಹೊಡಿಸ್ಬೇಕು. 2 ವಿಷಲ್ ಆದಮೇಲೆ ಅದು ಕುಕ್ಕರ್ ತಣ್ಣಗಾದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಇದು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ರುಚಿಯಾಗಿರೋಂಥ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ. ಖಾರ ಜಾಸ್ತಿ ತಿನ್ನೋರು ತುಂಬ ಇಷ್ಟಪಡ್ತಾರೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ರೊಟ್ಟಿ, ಚಪಾತಿ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ತಿನ್ನೋರು ದಯವಿಟ್ಟು ಟ್ರೈ ಮಾಡಿ, ಒಂದು ಸಲ ನೋಡಿ. ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.